ಆರ್ತಾನಾಮಾರ್ತಿಹಂತಾರಂ ಭೀತಾಂ ನಾಂಭಯನಾಶನಂ ದ್ವಿಷತಾಂ ಕಾಲದಂಡಂತಂ ರಾಮಚಂದ್ರಂ ನಮಾಮ್ಯಹಂ. ಎಲ್ರಿಗೂ ನಮಸ್ಕಾರ. ಮಾರ್ಚ್ 26 ಮತ್ತು 27 ಈ 2 ದಿನವೂ ಶ್ರೀರಾಮನವಮಿ ಇದೆ. ಶ್ರೀರಾಮನವಮಿನ ಮಾರ್ಚ್ 26ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 27ನೇ ತಾರೀಕು 10:30ವರೆಗೂ ಸಮಯ ಇದೆ. ಅದು ಅಲ್ಲದೆ ಶ್ರೀರಾಮಚಂದ್ರ ಮಧ್ಯಾಹ್ನ 12:27ಕ್ಕೆ ಹುಟ್ಟಿದ ಸಮಯ. ನೀವು 26ಕ್ಕಾದರೂ ಪೂಜೆ ಮಾಡ್ಬೋದು, 27ಕ್ಕಾದ್ರೂ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು. ಶ್ರೀರಾಮಚಂದ್ರ ಶುಕ್ಲ ಪಕ್ಷ ಚೈತ್ರ ಮಾಸದಲ್ಲಿ ಹುಟ್ಟಿದ್ದು. ಅದು 7ನೇ ಅವತಾರ, ವಿಷ್ಣುವಿನ 7ನೇ ಅವತಾರ. ಆತ ಏಕೆ ಹುಟ್ಟಿದ್ದು, ಆತ ಏನು ಮಾಡ್ದ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋದೆ. ಆದರೆ ಶ್ರೀರಾಮನವಮಿ ದಿನ ನೀವೇನು ಮಾಡಬೇಕು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಕೋಸಂಬರಿ, ಪಾನಕ ಇದು ಎಲ್ಲರ ಜೊತೆಗೆ ನೀವು ಶ್ರೀರಾಮನ ದರ್ಶನ ಮಾಡಿ, ಅಥವಾ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಪೂಜೆ ಮಾಡುವಾಗ ಆತನಿಗೆ ತುಳಸಿ ಅರ್ಪಿಸಿ. ತುಳಸಿ ಅಂದರೆ ಭಾಳ ಇಷ್ಟ ಶ್ರೀರಾಮನಿಗೆ. ಮತ್ತು ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಕೇಳಿ. ವಿಷ್ಣು ಸಹಸ್ರನಾಮ ಹೇಳೋ ಹಾಗಿದ್ರೆ, ಚಾಂಟ್ ಮಾಡೋ ಹಾಗಿದ್ರೆ ಮಾಡಿ. ಇಲ್ಲ ನಿಮಗದು ಬರೋದಿಲ್ಲ ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ 21 ಬಾರಿ ಈ ಚಾಂಟ್ ಮಾಡಿದ್ರೆ ಮಂತ್ರನ ಸಂಪೂರ್ಣ ವಿಷ್ಣು ಸಹಸ್ರನಾಮ ನೀವು ಹೇಳಿದ ಹಾಗೇನೆ. ಇದು ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿನ ಸಕಲ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆಯುತ್ತೆ. ಮಾರುತಿ ಆಂಜನೇಯ ಸದಾಕಾಲ ನಿಮ್ಮ ಜೊತೆಯಲ್ಲೇ ಇರ್ತಾನೆ. ಶ್ರೀರಾಮನ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತೆ. ಓಂ ಶ್ರೀರಾಮಚಂದ್ರಾಯ ನಮಃ.